Everyone, welcome back to my channel. ಮಧ್ಯಾಹ್ನ ಆಗಿದೆ. ಅದಿತಿ ನಿದ್ದೆ ಮಾಡಬೇಕಾಗಿತ್ತು, ನಿದ್ದೆನೇ ಮಾಡಿಲ್ಲ. ಸೊ ಒಂದು ಬ್ರ್ಯಾಂಡದು ಶೂಟಿಂಗ್ ಸಹ ಇತ್ತು. ಇನ್ಸ್ಟಾಗ್ರಾಮ್ ರೀಲ್ ಮಾಡ್ಕೊಳ್ಬೇಕಿತ್ತು, ಅದನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ. ನಾನು ಮತ್ತು ಅದಿತಿ ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂಥರ ಪೀಚ್. ಹಾಯ್, how are you? I am good. How are you? Good. I am good too. ಹೇಗಿದ್ದೀರಾ? ಥ್ಯಾಂಕ್ ಯು. ಕಟ್ಲೆಟ್ ರೆಸಿಪಿನ ನಾನು ಇವಾಗ ಶೂಟ್ ಮಾಡ್ಕೊಳ್ತಿರೋದು. ಈ ವಿಡಿಯೋ ಯಾಕೆ ಮಾಡ್ಕೊಳ್ತಾ ಇದ್ದೀನಿ, ನಾನು ಇವಾಗ ಕಟ್ಲೆಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲನೂ ರೆಡಿ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಕಿಚನ್ಗೆ ಬಂದೆ. ಪನ್ನೀರ್ ಬೇಕಿತ್ತು ಆ ಕಟ್ಲೆಟ್ಗೆ. ಆ್ಯಂಡ್ ಗೆಣಸು ತುಂಬ ಮಿತ್ಸ್. ಏನು ಗೊತ್ತಾ, ಮಕ್ಕಳಿಗೆ ಗೆಣಸು ಕೊಡಬಾರ್ದು. ತುಂಬ ಮಿತ್ಸ್ ಏನು ಅಂತಂದರೆ ಚೀಸ್. ವಿಡಿಯೋಗೂ ಚೀಸ್ ಬೇಕು. ಪಾಪು ಆಲ್ರೆಡಿ ಒಂದು ತಿಂದಿದ್ದೀರಾ. ಅದಿತಿ's ಫೇವ್ರೆಟ್ ಚೀಸ್ ಅಂದರೆ, ಸೊ ಅದನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ನಾವು ಅಮೂಲು ತೊಗೊಂಡು ಬರ್ತೀವಿ ಮನೆಗೆ, ನಂದಿನಿನೂ ತೊಗೊಂಡು ಬರ್ತೀವಿ. ಸೊ ಆ ಚೀಸ್ನ ಅದಿತಿ ಕೇಳ್ತಿದ್ದಾರೆ. ಸೊ ಈ ರೀತಿ ಫುಲ್ಲು ಒಂದು ಕಂಪ್ಲೀಟ್ನೇ ತಿಂದ್ಬಿಡ್ತಾರೆ. ಇಷ್ಟ ಆಗುತ್ತೆ ಅವ್ರಿಗೆ. ತೊಗೊಳ್ಳಿ ಕಂದ, ಬಿಡ್ಸೋಣ ಒಂದು ನಿಮಿಷ ಇರಿ. ಇದನ್ನ ನಿಮ್ಮ ಜೊತೆ ನಾನು ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂತಂದ್ರೆ, ಮಕ್ಕಳಿಗೆ ಗೆಣಸನ್ನ ಕೊಡೋದೇ ಇಲ್ಲ, ಆಲೂಗೆಡ್ಡೆ ಕೊಡಲ್ಲ. ಇದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಮಕ್ಕಳಿಗೆ ನೀವು ಆಲೂಗೆಡ್ಡೆ ಕೊಡೋದ್ರಿಂದ, ಗೆಣಸು ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಏನ್ ಬೆನಿಫಿಟ್ಸ್ ಇದೆ ಅಂತ ಅಂದ್ರೆ, ಮಕ್ಕಳಿಗೆ ವಿಷನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಹುಟ್ಟಿದಾಗ ಮಕ್ಕಳುಗಳಿಗೆ ಕಣ್ಣು ಸರಿಯಾಗಿ ಕಾಣಲ್ಲ, ಅವರ ವಿಷನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಿರಲ್ಲ, ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಸೊ ಅದಾಗಬೇಕು ಅಂತಂದ್ರೆ ನೀವು ಸಾಲಿಡ್ ಇರು ಪಾಪ, ಓಪನ್ ಮಾಡ್ಕೊಡ್ತೀನಿ. ಅದು ಸಾಲಿಡ್ ಚೆನ್ನಾಗಿ ವಿಷನ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದ್ರೆ ನೀವು ಮಕ್ಳುಗಳಿಗೆ ಗೆಣಸು, ಆಲೂಗೆಡ್ಡೆ ಅವರ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ನೀವು ಅಂದ್ರೆ ಅದಿತಿ ಟೈಮಲ್ಲಿ ನನಗೆ ಗೊತ್ತೇ ಇರಲಿಲ್ಲ ದಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಆನ್ ಯೂಟ್ಯೂಬ್ ಅಂತ. ಗೊತ್ತಿರಲಿಲ್ಲ ನಾನು ಮಾಡ್ತೀನಿ ಅಂತ ಯೂಟ್ಯೂಬ್ ಚಾನಲ್ನ, ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ. ಸೊ ಅವಾಗೆಲ್ಲ ಏನು ಶೂಟ್ ಮಾಡ್ಕೊಂಡಿರಲಿಲ್ಲ ನಾನು ರೆಸಿಪೀಸ್ನ. ಅದಿತಿ ಪಾಪ ಅಲ್ಲಿ ಸಾಕು, ಅದು ಇದಕ್ಕೆ ಬೇಕು. ಬನ್ನಿ ಹತ್ತಿ ಮೇಲೆ. ಲಿಟಲ್ ಹೇಗೆ ಕೊಡುವಂತಹ ರೆಸಿಪೀಸ್ನ ಎಲ್ಲ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ನಾನಂತೂ ತುಂಬಾ ಎಲ್ಲಾನು ಕೊಡ್ತೀನಿ, ಇವನ್ ಆಗ್ಲಕಾಯಿನೂ ಸಹ ಕೊಡ್ತೀನಿ. ಸುಮಾ ಅನ್ಸುತ್ತೆ, ಎಸ್, ಅವರು ತುಂಬಾ ದಿನದಿಂದ ಕೇಳ್ತಿದ್ದಾರೆ ನನ್ನನ್ನ ಇದು ಯಾವುದು ಆಗ್ಲಕಾಯಿ ಕಿಚಡಿ ಮಾಡಿ ಅಂತ. ನಾನಿನ್ನೂ ರೆಸಿಪಿನ ಶೇರ್ ಮಾಡಿಲ್ಲ, ಸಾರಿ ಸುಮಾ. ಆದಷ್ಟು ಬೇಗ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಇದೇ ರೀತಿ ತಿಂದು ಬಿಡ್ತಾರೆ ಮಂಗು ತರ. ತುಂಬಾ ಚೆನ್ನಾಗಿರುತ್ತೆ ಚೀಸ್. ಸೊ ರೆಸಿಪಿನ ನಾನು ಶೇರ್ ಮಾಡ್ತೀನಿ, ನೀವು ನೋಡಿ. ನಿಮ್ಮ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು. ಬ್ರೈನ್ ಡೆವಲಪ್ಮೆಂಟ್ಗೆ, ವೇಟ್ ಗೇನಿಂಗ್ ಸಹ ಎಂತ ಮಾತೇ ಗೊತ್ತಲ್ಲ, ವೇಟ್ ಗೇನ್ ಸಹ ಈ ರೆಸಿಪಿಯಿಂದ ಆಗುತ್ತೆ. ಸೊ ರೆಸಿಪಿನ ನೋಡಿ ದಯವಿಟ್ಟು. ನೀವೇನಾದ್ರೂ ಇನ್ನೂ ನಂಬ್ತಿದ್ದೀರಾ ದಟ್ ಗೆಣಸನ್ನ ಕೊಟ್ರೆ ಮಕ್ಕಳಿಗೆ ಶೀತ ಆಗುತ್ತೆ ಅಂಡ್ ಅದೇನೋ ವಾಯು ಆಗುತ್ತೆ, ಎಳೆತ ಬರುತ್ತೆ, ಅದೆಲ್ಲ ಏನೂ ಆಗಲ್ಲ. ತುಂಬಾ ಒಳ್ಳೇದು. ವಿಷನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಕೊಡ್ತೀನಿ. ವಿಷನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತಾ. ಅದಾದ್ಮೇಲೆ ಕಾಗ್ನಿಟಿವ್ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟು ಗೆಣಸನ್ನ ಕೊಡೋದ್ರಿಂದ ಆಗುತ್ತೆ. ಸ್ವೀಟ್ ಗೆಣಸು ನಾನು ಮಾತಾಡ್ತಿರೋದು. ಅದಾದ್ಮೇಲೆ ಅವರ ಓವರ್ ಆಲ್ ಡೆವಲಪ್ಮೆಂಟ್ಗೆ, ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ಗೆ ನೀವು ಗೆಣಸನ್ನ ಕೊಡ್ಬೋದು. ಪ್ಲೀಸ್ ಕೊಡಿ. ಅಂಡ್ ಅವರ ಇಮ್ಯೂನ್ ಸಿಸ್ಟಮ್, ಮಕ್ಕಳು ಅವಾಗ ಹುಷಾರ್ ತಪ್ತಾರೆ ಅಂತ ಅಂದ್ರೂ ನೀವು ಗೆಣಸನ್ನ ಕೊಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ರೆಸಿಪಿನ ತೋರಿಸ್ತೀನಿ ನೋಡಿ. ರೆಡಿ ಮಾಡ್ಕೊಂಡೆ ಆಲ್ಮೋಸ್ಟು. ಇವಾಗ ಇದಕ್ಕೆ ಬೇಕಾಗಿರೋದು 3 ಗೆಣಸನ್ನ ನಾನು ಬೇಯಿಸ್ಕೊಂಡಿದ್ದೆ. ನನಗೆ ತುಂಬ ಇಷ್ಟ ಗೆಣಸು. ಗೆಣಸು ತಿನ್ನೋದ್ರಿಂದ ವೆಯ್ಟ್ ಗೇನ್ ಸಹ ಆಗುತ್ತೆ. ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಗೆಣಸು ತಿನ್ನಬಾರ್ದು ಅಂತಲೂ ಹೇಳ್ತಾರೆ, ಅದೆಲ್ಲ ಏನಿಲ್ಲ, ತಿನ್ಬೋದು, ಒಳ್ಳೇದೇನೆ. ಮಕ್ಕಳಿಗೆ ಕೊಡೋದ್ರಿಂದ ಇನ್ನೊಂದ್ಸಲ ಹೇಳ್ತಿದ್ದೀನಿ, ವಿಷನ್ ಡೆವಲಪ್ಮೆಂಟ್ ಅಂದರೆ ಐ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಅವರ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೇದು. ಬ್ರೈನ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ, ಡೈಜೆಷನ್ ಚೆನ್ನಾಗುತ್ತೆ. ಸೊ ಗೆಣಸನ್ನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ತೊಗೊಂಡಿರೋದು ಚೀಸ್, ಒಂದು 2 ಚೀಸ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಕ್ಯಾರೆಟ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ ಸ್ಪೈಸಸ್ನ ಬಳಸೋದು ಇದಕ್ಕೆ. ಆ್ಯಂಡ್ ಪನ್ನೀರ್ನ ಸಹ ಸೆಟ್ ಮಾಡಿ ಮಧ್ಯಾಹ್ನ ಮಾಡಿ ಇಟ್ಕೊಂಡಿದ್ದೀನಿ. 1 ಲೀಟರ್ ಆಫ್ ಅಕ್ಷಯಕಲ್ಪ ಹಾಲಲ್ಲಿ ಮಾಡಿರೋದು ಇದು. ಇದಕ್ಕೆ ಒಂದು 50 ಗ್ರಾಮ್ಸ್ ಅಷ್ಟೇ ಹಾಕೊಳ್ಳೋದು, ಜಾಸ್ತಿ ಇಲ್ಲ. ಒಂದಿಷ್ಟು ಹಾಕೊಳ್ತೀವಿ ಪನ್ನೀರು. ಆ್ಯಂಡ್ ನಾರ್ಮಲ್ ಸ್ಪೈಸಸ್ನ ಹಾಕೊಂಡು ಕಟ್ಲೆಟ್ನ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಕೋಟಿಂಗ್ಗೆ ನಾನು ಇವತ್ತು ಇದಕ್ಕೆ ಓಟ್ಸ್ ಪೌಡರ್ನ ಬಳಸೋಣ ಅಂತ ಅನ್ಕೊಂಡಿದ್ದೀನಿ. ಓಟ್ಸ್ ಇದೆಯಾ ಇಲ್ವಾ? ಓಟ್ಸ್ ಇಲ್ಲ ಅನ್ಸುತ್ತೆ. ಇವಾಗ ಡ್ಯಾಡ್ ಹೇಳಿದ್ರೆ ಭರತನಾಟ್ಯ ಮಾಡ್ತಾರೆ. ಆಕ್ಚುಲಿ ಗೆಣಸೆಲ್ಲ ಇರಲಿಲ್ಲ, ಗೆಣಸು ತರಕ್ಕೆ ಹೋಗಿದ್ರು. ಅವಾಗ ಹೇಳಿದ್ರು ಏನಾದರೂ ಬೇಕು ಅಂದರೆ ಹೇಳು ಅಂತ. ನಾನು ಓಟ್ಸ್ ಪೌಡರ್
ಇಲ್ಲ ಮೊನ್ನೆ ತರಿಸಿ ಓಟ್ಸ್ ತಂದಿದೀವಿ, ನಾನು ಮೊನ್ನೆ ಲಾಗಲ್ಲಿ ತೋರಿಸಿದೀನಿ ನಿಮ್ಗೆ. ಇದೆ ಓಟ್ಸ್. ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಪುಡಿ ಮಾಡ್ಕೊಳ್ತೀನಿ. ಏನ್ ಪ್ರೊಸೀಜರ್, ತುಂಬಾ ಈಸಿ ಕಟ್ಲೆಟು, ಸಕ್ಕತ್ತಾಗಿರುತ್ತೆ. ನಾವು ಅಂದ್ರೆ ದೊಡ್ಡವರು ಇದನ್ನ ತಿನ್ಬೋದು, ಬ್ರೆಸ್ಟ್ ಫೀಡಿಂಗ್ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಲೇಡೀಸು ಇದನ್ನ ತಿನ್ಬೋದು. ಗೆಣಸ್ ತಿನ್ಬಾರ್ದು ಅಂತ ಹೇಳ್ತಾರೆ. ಐ ಡೋಂಟ್ ನೋ, ನಾನಂತೂ ತುಂಬಾ ಜಾಸ್ತಿ ತಿಂದಿದ್ದೀನಿ. ಅಂದ್ರೆ ನನಗೆ ಗೊತ್ತಲ್ಲ, ಲಿಟಲ್ ಏನು ವೆಯ್ಟ್ ಕಡಿಮೆ ಇದ್ರು, ಅದಿತಿನೂ ವೆಯ್ಟ್ ಕಡಿಮೆ ಇದ್ರು, ಅದೊಂಥರ ಹಿಸ್ಟ್ರಿ ಇತ್ತು. ಲಿಟಲ್ ಏಗೂ ಭಯ ಆಗ್ತಾನೆ ಇತ್ತು ವೆಯ್ಟ್ ಎಷ್ಟಿದೆ, ಅಂಡ್ ಸ್ಕ್ಯಾನಿಂಗ್ ಅಲ್ಲೆಲ್ಲಾನು ವೆಯ್ಟ್ ಕಡಿಮೆ ಅಂತಾನೆ ಹೇಳ್ತಿದ್ರಲ್ಲ. ಸೊ ಗೆಣಸಂತೂ ಡೆಲಿವರಿ ಆಗೋವರೆಗೂ ತಿಂದಿದ್ದೀನಿ. ಕೆಲವ್ರು ಗೆಣಸ್ ಕೊಡಲ್ಲ ಅಂತ ಹೇಳ್ತಾರೆ, ಬಟ್ ನಾನ್ ತಿಂದಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಪದ್ಧತಿನ ಅಂದ್ರೆ ಫಾಲೋ ಮಾಡ್ತೀರೋ ಅದನ್ನ ಫಾಲೋ ಮಾಡಿ. ಬಟ್ ಸೈನ್ಸ್ ಪ್ರಕಾರ ಹೇಳೋದಾದ್ರೆ ಗೆಣಸು ವೆಯ್ಟ್ ಗೇನ್ ಮಾಡುತ್ತೆ, ತುಂಬಾ ಒಳ್ಳೇದು. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಪ್ರೆಗ್ನೆನ್ಸಿ ಟೈಮಲ್ಲೇ ಗೆಣಸನ್ನ ತಿನ್ಬೋದು. ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂದಿರ್ತೀವಿ ಅಂತಂದ್ರೆ ಪೋಸ್ಟ್ ಪಾರ್ಟಮಲ್ ಟೈಮಲ್ಲೂ ತಿನ್ಬೋದಲ್ವಾ. ಸೊ ಓಟ್ಸ್ ಪೌಡರ್ ನಾನು ಮಾಡ್ಕೊಳ್ತೀನಿ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಓಟ್ಸ್ ಏನು ಜಾಸ್ತಿ ಬೇಡ, ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಅಷ್ಟು ಸಾಕು. ಇದೇನಿದ್ರೆ ನಾನೇನು ಕಿಚಡಿಗೆ ಹಾಕೋತೀನಿ, ವೇಸ್ಟ್ ಏನು ಆಗಲ್ಲ. ಹಾಂ, ಒಂದಿಷ್ಟು ಹಾಕೊಂಡು ಇದನ್ನ ಕಂಪ್ಲೀಟ್ ಕೋರ್ಸ್ ಪೌಡರ್ ತರ, ಫುಲ್ಲು ಫೈನ್ ಪೌಡರ್ಗಿಂತ ಕೋರ್ಸ್ ಪೌಡರ್ ಅಂತಾರೆ, ತರಿ ಮಿಕ್ಸ್ ಅಂದ್ರೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ, ಅದನ್ನ ಮಾಡ್ಕೊಳ್ತೀನಿ. ಎಸ್, ಇವಾಗ ನಾವು ಇದೇ ರೀತಿ ಸೆಟಪ್ ಮಾಡ್ಕೊಂಡು ನಾವು ಶೂಟ್ ಮಾಡ್ಕೊಳ್ತಾ ಇದೀವಿ. ನೀವು ನೋಡ್ಬೋದು, ಪಾಪ ಲಿಟಲಿ ಅಲ್ಲಿ ಮಲ್ಕೊಂಡಿದ್ದಾರೆ. ಸಿ, ವಿಡಿಯೋ ಮಾಡ್ತಿದಾರ ಮಮ್ಮ ಡ್ಯಾಡ, ವಿಡಿಯೋ ಮಾಡ್ತಿದಾರಾ? ಓಕೆ, ಸೊ ಕಟ್ಲೆಟ್ಗೆ ಹೇಗೆ ಸೆಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಇದೆ ಅಂದ್ರೆ ಅವಾಗ್ಲೇ ತೋರಿಸ್ದಂಗೆ ನಾನು ಮ್ಯಾಶ್ಡ್ ಇದು ಗೆಣಸು, ಸ್ವೀಟ್ ಪೊಟ್ಯಾಟೊ, ಆಮೇಲೆ ಕ್ಯಾರೆಟ್, ಅದಿತಿಸ್ ಫೇವ್ರೆಟ್ ಏನಿದು ಬೇಡ ಯಾಕೆ, ಚೀಸು ಅಂಡ್ ಲಾಸ್ಟ್ ಪನ್ನೀರ್ನ ಹಾಕೊಂಡಿದೀನಿ. ಅಂಡ್ ಇದಕ್ಕೆ ಸ್ವಲ್ಪ ಮೆಣಸಿನ ಪೌಡರು ಅಂಡ್ ಉಪ್ಪು. ಲಾಸ್ಟ್ ಅಲ್ಲಿ ಈ ಒಂದು ಏನು ಪೌಡರ್ಡ್ ಅಂತಂದ್ರೆ ಓಟ್ಸ್ ಪೌಡರ್ಗೆ ನಾವು ಇದನ್ನ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂತ ನಾನು ತೋರಿಸ್ತೀನಿ. ಮಿಕ್ಸ್ 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 ಹೇಳುತ್ತೀನಿ, ಮಿಕ್ಸ್ ಮಿಕ್ಸ್ ಅಂತ. ಸ್ವಲ್ಪ ಓಟ್ಸ್ ಪೌಡರ್ ಹಾಕೋಣ, ಜೋರಾಗಿ ಹೇಳು. ಈಗ ಸ್ವಲ್ಪ ಓಟ್ಸ್ ಪೌಡರ್ ಹಾಕೋಣ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಈಗ ಸ್ವಲ್ಪ ಓಟ್ಸ್ ಪೌಡರ್ ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ಓಟ್ಸ್ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದೀವಿ. ಸಾಕು ಪಾಪು, ಸಾಕು ಪಾಪು, ಬಿಡಿ, ಸಾಕು, ನಿಮಿಷ ಬಿಡಿ, ಫಾರ್ಮ್ ಆಗ್ತಿದ್ಯಾ ನೋಡ್ತೀನಿ. ಹಾ, ಈ ರೀತಿ ಕಟ್ಲೆಟ್ ತರ ಬರ್ತಾ ಇದೆ. ಇವಾಗ ಇದನ್ನ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದ್ರೆ, ಈಗ ಕಟ್ಲೆಟ್ ಶೇಪ್ಗೆ ಮಾಡ್ಕೋಬೇಕು. ಈಗ ಕಟ್ಲೆಟ್ ಮಾಡ್ಕೊಳ್ಳೋಣ. ಈಗ ಕಟ್ಲೆಟ್ ಶೇಪ್ಗೆ ಈಗ ಇದನ್ನ ಕಟ್ಲೆಟ್ ಶೇಪ್ಗೆ ಮಾಡ್ಕೋಬೇಕು. ಈಗ ಇದನ್ನ ಕಟ್ಲೆಟ್ ಶೇಪ್ಗೆ ಮಾಡ್ಕೋಬೇಕು. ಈಗ ಓಟ್ಸ್ ಪೌಡರ್ ಅಲ್ಲಿ ಡಿಪ್ ಮಾಡ್ಕೋಬೇಕು. ವೆರಿ ಕಟ್ಲೆಟ್ ರೆಡಿ ಆಗಿದೆ. ಆನ್ ಆಯ್ತು. ತುಂಬಾ ಚೆನ್ನಾಗಿದೆ ಕಟ್ಲೆಟ್. ಇದನ್ನ ಯಾವ ಏಜ್ ಇಂದ ಮಾಡ್ಕೊಡೋದು ಅಂತಂದ್ರೆ 7 months ಇಂದಾನೆ ಕಟ್ಟಲೆಟ್ ಅಲ್ಲ, 7 months ಇಂದಾನೆ ಮಾಡ್ಕೊಡ್ಬೋದು. ಇದಕ್ಕೆ ನಾವು ಟೊಮ್ಯಾಟೊ ಕೆಚಪ್ ನ ಬಳಸ್ತಿರೋದು. ಆಕ್ಚುಲಿ ಇವತ್ತು ಬ್ರ್ಯಾಂಡ್ ಶೂಟ್ ಇದೆ ಇದ್ದಿದ್ದು ಟೊಮ್ಯಾಟೊ ಕೆಚಪ್, ಅದಕ್ಕೋಸ್ಕರನೇ ಈ ಕಟ್ಲೆಟ್ ನ ಮಾಡಿದ್ದು. ಹೆಲ್ದಿ, ಯಮ್ಮಿ, ಟೇಸ್ಟಿ ಕಟ್ಲೆಟ್.